ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 3 ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಬಂದ್ಬಿಟ್ಟು ಹೈಬ್ರಿಡ್, ಮಿಕ್ಕಿದೆಲ್ಲ ಆಫ್ ಕ್ಯಾಂಪಸ್ ಅಂದರೆ ಲೊಕೇಶನ್ಗೆ ಹೋಗಿ ಮಾಡಬೇಕಾಗಿರೋ ಜಾಬು. ಸೊ ಆದ್ರೂ ಇವರು BCom ಮತ್ತು BSc ಗ್ರಾಜ್ಯುಯೇಟ್ಸ್ಗೆ ಅಂತಲೇ ಸ್ಪೆಷಲಿ ಹೈಯರ್ ಮಾಡ್ತಿದ್ದಾರೆ. ಅಸೆಂಚರ್ ಮತ್ತು ಇನ್ಫೋಸಿಸ್ ಅನ್ನೋ ಕಂಪ್ನಿ ಹೈಯರ್ ಮಾಡ್ತಿರೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ಗೆ ಅಪ್ಲೈ ಮಾಡಿ, ಮತ್ತು ಯಾರ್ಯಾರು ನೀಡ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ, ಮತ್ತು ನಿಮ್ಮ ರೆಸ್ಯೂಮೇನ ಎಲ್ಲ ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಸ್ನ ಅಪ್ಲೈ ಮಾಡಿದ್ರೆ ಜಾಬು ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗುತ್ತೆ. ಯಾಕೆಂದರೆ ಇದು ಓನ್ಲಿ ಫಾರ್ BSc ಮತ್ತು BCom ಅವ್ರಿಗಷ್ಟೇ ಹೈಯರ್ ಮಾಡ್ತಿರೋದು. ಸೊ ನೀವೇನಾದರೂ 1-to-1 ಕನೆಕ್ಷನ್ ಅಂದರೆ ನಿಮಗೆ ರೆಸ್ಯೂಮೆ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಮತ್ತು ಲಿಂಕ್ಡ್ಇನಲ್ಲಿ ಹೆಂಗೆ ಜಾಬ್ ಹುಡ್ಕೋದು ಮತ್ತು ನೌಕರಿಲೆಲ್ಲ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ಏನಾದ್ರು ಡೌಟ್ ಇದ್ದರೆ ನೀವು ಇನ್ಸ್ಟಾಗ್ರಾಮ್ಗೆ DM ಮಾಡ್ಬೋದು ಅಥವಾ ಮೇಲ್ ಕಳಿಸ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ಗೆ. ಸೊ ನಾವು ಬೇಕಾದ್ರೆ 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಿಕೊಂಡು ನಾ ಗೂಗಲ್ ಮೀಟಲ್ಲಿ ನಿಮ್ಗೆ ಏನೇ ಡೌಟ್ಸು ಮತ್ತು ಕ್ಲಾರಿಫಿಕೇಶನ್ ಇದ್ದರೆ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಇದು ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಇನ್ಫೋಸಿಸ್ BPM ಅಂತ. ಹೈರಿಂಗ್ ಫಾರ್ ಓನ್ಲಿ BSc ಫ್ರೆಶರ್ಸ್ ಫಾರ್ ಡೇಟಾ ಅಟ್ ಮ್ಯಾಂಗ್ಳೂರ್ ಲೊಕೇಶನ್, ಅಂದರೆ ಮಂಗಳೂರು ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಇದು ಆನ್ ಸೈಟು. ಇವಾಗ ಜಸ್ಟ್ 2 hours ಆಗಿದೆ ಅಷ್ಟೇ ಪೋಸ್ಟ್ ಮಾಡಿ. ಓನ್ಲಿ 33 ಅಪ್ಲಿಕೇಶನ್ ಇದೆ. ಬೇಗ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು. ಇವ್ರದ್ದು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು. ಓನ್ಲಿ BSc ಕ್ವಾಲಿಫಿಕೇಶನ್, ಎನಿ BSc ಯಾರು BSc ಮಾಡಿರೋರು ಅಪ್ಲೈ ಮಾಡ್ಬೋದು. ನೈಟ್ ಶಿಫ್ಟ್ ಇರುತ್ತೆ. ಫ್ರೆಶರ್ಸು ಪ್ರೋಸೆಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿರೋದು, ಮತ್ತು ಇಮಿಡಿಯೇಟ್ ಜಾಯ್ನರ್ಸ್ ಓನ್ಲಿ ಅಂತ ಹೇಳಿದ್ದಾರೆ. ನೋಟ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ ಅನ್ನೋರು ಮಾತ್ರ ಅಪ್ಲೈ ಮಾಡಿ ಜಾಬ್ಗೆ ಅಂತ ಹೇಳಿದ್ದಾರೆ. ವಿ ನೀಡ್ ಇಮಿಡಿಯೇಟ್ ಜಾಯ್ನರ್ಸ್ ಓನ್ಲಿ. ಇದು ಅವ್ರದ್ದು ಬೇಕಾಗಿರೋ ಸ್ಕಿಲ್ಸು. ಇನ್ನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಕ್ಯಾಂಡಿಡೇಟ್ ನೀಡ್ ಟು ಹ್ಯಾವ್ 15 years ಆಫ್ ಫುಲ್ ಟೈಮ್ ಎಜುಕೇಶನ್ ಅಂತ ಅಂದರೆ 12 PU ಆದಮೇಲೆ BSc ಆಗಿರಬೇಕು. ಮತ್ತು ಪ್ರೊಫಿಷಿಯಂಟ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್, ಅಂದರೆ ಬೇಸಿಕ್ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಹೆಂಗೆ ಕಂಪ್ಯೂಟರ್ನ ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು 24/7 ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ನಮಗೆ. ಮತ್ತು ನಿನ್ನ ಎಬಿಲಿಟಿ ಟು ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಸಮಿಲೇಟ್ ಪ್ರೋಸೆಸ್ ನಾಲೆಜ್ ಅಂತ ಹೇಳಿದ್ದಾರೆ. ಶುಡ್ ಬಿ ಕಂಫರ್ಟೇಬಲ್ ಫ್ರಮ್ ವರ್ಕಿಂಗ್ ಫ್ರಮ್ ಆಫೀಸ್ ರೋಲ್ ಆಗಿರೋದ್ರಿಂದ ಓಕೆ ಥರ ಇರಬೇಕು. ಮತ್ತು ಎಫೆಕ್ಟಿವ್ ಪ್ರಾಬ್ಲಮಿಂಗ್ ಆ್ಯಂಡ್ ಅನಲೈಸಿಂಗ್ ಸ್ಕಿಲ್, ಕ್ಯಾಪಬಲ್ ಆಫ್ ಡೂಯಿಂಗ್ ಮಲ್ಟಿ ಟಾಸ್ಕಿಂಗ್ ಆಫ್ ವಾಯ್ಸ್ ಮತ್ತು ಡೇಟಾ ಎಂಟ್ರಿ ವರ್ಕ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಫ್ರೆಶರ್ಸ್ ಕೈ ಮಾಡ್ತಿರೋದು. ಸೊ ಒಳ್ಳೆ ಚಾನ್ಸ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಇನ್ನೊಂದ್ಸಲ ರಿಕ್ವೈರ್ಮೆಂಟ್ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಒಂದು ಕಂಪ್ನಿ ಬಂದ್ಬಿಟ್ಟು ಎಲಾಸ್ಟಿಕ್ ಅಂತ. ಇವರೇನು ಯಾವುದೋ ಅಕೌಂಟಿಂಗ್ 1 ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಹೈಬ್ರಿಡ್ ಲೊಕೇಶನ್ ಬ್ಯಾಂಗ್ಳೂರು. ಅಂದರೆ ಆಫೀಸ್ಗೆ 2 days ಹೋಗೋದು ಮತ್ತು ಮನೆಯಲ್ಲಿ 3 ದಿನ ಮಾಡೋದು, ಆ ಥರ ಇರುತ್ತೆ. ಸೊ ಇವ್ರು ಯಾವ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಎಕ್ಸ್ಟ್ರಾಕ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಫ್ರಮ್ ಬ್ಯಾಂಕ್ ಪೋರ್ಟಲ್ ಆ್ಯಂಡ್ ಪ್ರಿಪೇರ್ಡ್ ಜರ್ನಲ್ ಅಂತಂದರೆ ಆ ರೋಲ್ ಇದು. ಮತ್ತು ವರ್ಕ್ ಆನ್ ಕ್ಯಾಶ್ ಎಂಟ್ರಿ, ಬ್ಯಾಂಕ್ ಮ್ಯಾಚಸ್ ಆ್ಯಂಡ್ ರೀಕನ್ಸೈಲ್ ಆ್ಯಂಡ್ ಕೀಪ್ ದೆಮ್ ಅಪ್ ಟು ಡೇಟ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಟ್ರಾಕ್ಟ್ ರಿಪೋರ್ಟ್ ಆ್ಯಂಡ್ ಕ್ಯಾಪಿಟಲೈಸ್ ದ ಅಸೆಸ್ ಆಸ್ ಪರ್ ದ ಕಂಪ್ನಿ ಪಾಲಿಸಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಾಕ್ಸ್ ಕಂಟ್ರೋಲು ಮತ್ತು ಕಂಟಿನ್ಯೂಡ್ ಫೋಕಸ್ ಆನ್ ಇಂಪ್ರೂವಿಂಗ್ ಸಿಸ್ಟಮ್ ಎಫಿಷಿಯಂಟಿ ಆ್ಯಂಡ್ ಬಿಸ್ನೆಸ್. ಸೊ ಇವ್ರದ್ದು ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಕಡೆಯಿಂದ ಅಂತ ಅಂದರೆ CA ಕ್ರೆಡೆನ್ಷಿಯಲ್ ಆಫ್ ಪ್ರಿಫರ್ಡ್ ಬ್ಯಾಚುಲರ್ ಡಿಗ್ರಿ ಇನ್ ಫಿನಾನ್ಸ್ ಆರ್ ಅಕೌಂಟಿಂಗ್ ಅಂತಂದರೆ CA ಆಗಿರೋರು, ಮತ್ತು ಇಲ್ಲ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿನಾನ್ಸಿಂಗ್ ಇನ್ ಅಕೌಂಟಿಂಗ್ ಅಂದರೆ BCom ಮತ್ತು BBM ಅವರು ಅಪ್ಲೈ ಮಾಡ್ಬೋದು. ಮತ್ತು ಆಲ್ದೋ 1 to 3 years ಆಫ್ ಅಕೌಂಟಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಹೈ ಗ್ರೋತ್ ಆ್ಯಂಡ್ ಪಬ್ಲಿಕ್ ಕಂಪ್ನಿ MNCs ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ US ಗ್ಯಾಪ್ ರಿಲೇಟೆಡ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಸ್ಟು. ಮತ್ತು ಅಡ್ವಾನ್ಸ್ ಎಕ್ಸೆಲ್ ಸ್ಕಿಲ್ಸ್ ಇರಬೇಕು. ಮತ್ತು ಇನ್ಯಾವ ಥರ, ಮತ್ತು ಔಟ್ಸ್ಟ್ಯಾಂಡಿಂಗ್ ಅಟೆನ್ಷನ್ ಡೀಟೇಲ್ ಕಪಲ್ಡ್ ವಿತ್ ಅನ್ ಎಬಿಲಿಟಿ ಟು ಸಿ ಬಿಗ್ಗರ್ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತೀವಿ. ಮತ್ತು ಯಾವ ಥರ ಅಂದರೆ ಬೇರೆ ಬೆನಿಫಿಟ್ಸ್ ಎಲ್ಲ ಇದೆ ಜಾಬ್ಗೆ ಜಾಯ್ನ್ ಆದರೆ ಅಂತ ಹೇಳಿದ್ದಾರೆ. ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಜಾಬ್ ಲಿಂಕ್ನ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಆಸೆಂಚರ್ ಅವರು. ಆಸೆಂಚರ್ ಇನ್ ಇಂಡಿಯಾ ಆರ್ಡರ್ ಟು ಕ್ಯಾಶ್ ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಬ್ಯಾಂಗ್ಳೂರ್ ಲೊಕೇಶನ್. ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಏನು ಅಂತ ಅಂದರೆ ಆರ್ಡರ್ ಕ್ಯಾಶ್ ಕಲೆಕ್ಷನ್ ಪ್ರೊಸೆಸಿಂಗ್ ಅಂತೆ. ಮತ್ತು ಕ್ವಾಲಿಫಿಕೇಶನ್ BCom ಅಥವಾ MCom ಆಗಿದ್ರೆ ಅಪ್ಲೈ ಮಾಡ್ಬೋದು. ಇಯರ್ ಆಫ್ ಎಕ್ಸ್ಪೀರಿಯನ್ಸ್ 1 to 3 years ಎಕ್ಸ್ಪೀರಿಯನ್ಸ್ ಇದ್ರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಜಾಬಲ್ಲಿ
In this role, you are required to solve routine problems largely through referral or general guidance. ಅಂದ್ರೆ routine problem ಡಿಫ್ರೆಂಟ್ ಬರಲ್ಲ. ಸೊ ಸೇಮ್ ಪ್ರಾಬ್ಲಮ್ಸ್ ಬರ್ತಿದ್ರೆ ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ. ಮತ್ತೆ ಯು ಆರ್ ಎಕ್ಸ್ಪೆಕ್ಟೆಡ್ ಇಂಟರಾಕ್ಷನ್ ವಿತ್ ಯುವರ್ ಓನ್ ಟೀಮ್ ಅಂಡ್ ಡೈರೆಕ್ಟ್ ಸೂಪರ್ವೈಸರ್ ಅಂತಂದ್ರೆ ಓನ್ ಟೀಮ್ ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಬೇಕು ಏನಾದ್ರು ಬರ್ಲಿಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಂತ ಅಂದ್ರೆ. ಮತ್ತೆ ದ ಡಿಸಿಷನ್ ದಟ್ ಯು ಮೇಕ್ ವುಡ್ ಇಂಪ್ಯಾಕ್ಟ್ ಯುವರ್ ಓನ್ ವರ್ಕ್. ನಾವೇ ಓನ್ ಡಿಸಿಷನ್ ತಗೋಬೇಕು. ಮತ್ತೆ ಅದನ್ನ ಕರೆಕ್ಟ್ ಇದೀನಾ ಅಂತ ಚೆಕ್ ಮಾಡ್ಬೇಕು ಇನ್ನೊಂದ್ಸಲ. ಮತ್ತೆ ಪ್ಲೀಸ್ ನೋಟ್ ದಿಸ್ ಮೇ ರಿಕ್ವೈರ್ಡ್ ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು. ಮತ್ತೆ ಯು ವಿಲ್ ಬಿ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಎಸ್ ಎ ಪಾರ್ಟ್ ಆಫ್ ಟೀಮ್ ಅಂತೆ. ಮತ್ತೆ ಇನ್ನೇನು ಇಷ್ಟೇ ಇವ್ರು ಕೇಳಿರೋದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇಷ್ಟೇ. ಇನ್ನು ಕ್ವಾಲಿಫಿಕೇಶನ್ ಓನ್ಲಿ BCom ಅಥವಾ MCom ಆಗಿರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನಾನು ಈ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತೆ ಯಾರ್ಯಾರು ನೀಡಲ್ಲಿ ಇದ್ದೀರಾ ಮತ್ತೆ ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೂ ಕೂಡ. ಇವಾಗ ನೋಡಿದ್ರಲ್ಲ 3 ಜಾಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತೆ ನೀಡಿರೋರಿಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ತುಂಬಾ ಯೂಸ್ ಆಗುತ್ತೆ. ನಿಮ್ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿ ನೈಸ್ ಡೇ.